ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದ ನಡುವೆ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ತಾತ ಮತ್ತೆ ನಿಮ್ಮ ತಂದೆಯವ್ರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ನ ಭಾಳ ಬಲಿಷ್ಠವಾದಂಥ ನಾಯಕರು ಸಚಿವರು ಸತೀಶ್ ಜಾರಕಿಹೊಳಿಯವರು ಬಹುಶಃ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಾರ್ಲಿಮೆಂಟ್ ಇದ್ದಾಗ ಯಾವಾಗಲೂ ಕೂಡ ಡೆಲ್ಲಿನಲ್ಲಿ ಇರ್ತಾರೆ ಸ್ವಾಭಾವಿಕವಾಗಿ. ಅದೇ ರೀತಿ ಕುಮಾರಣ್ಣವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಅವರು ಬಹುಶಃ ಅವರ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅವ್ರು ಸಮಯ ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಅವರು ಕೂಡ ಅದರ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಜೊತೆಯಲ್ಲಿ ಬಹುಶಃ ಒಂದು ಸೌಹಾರ್ದಯುತವಾದಂಥ ಒಂದು ಭೇಟಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ಕುರಿತು ಒಂದಷ್ಟು ಸಮಯ ಜೊತೆಯಲ್ಲಿ ಕೂತು ಮಾತನಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಇಲ್ಲ, ನನ್ನ ಗಮನದಲ್ಲಿದ್ದಂಗೆ ಇವೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲವೂ ಕೂಡ ಬಹುಶಃ ಮಾಧ್ಯಮದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಸೃಷ್ಟಿ ಅಂತಕ್ಕಂಥದ್ದು ನನ್ನ ಭಾವನೆ ಸರ್. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ನಲ್ಲಿ ಸ್ಪೆಷಲಿ ಹನಿ ಟ್ರ್ಯಾಪ್ ಮತ್ತೆ ಕೊಲೆ ಸುಪಾರಿ ಪ್ರಕರಣ ಬಹಳ ಚರ್ಚೆ ಆಗ್ತಾ ಇದೆ. ಈಗ ಸದನದ ಒಳಗಡೆ ಕಾಂಗ್ರೆಸ್ನ ಸ್ವಪಕ್ಷೀಯರೇ, ಅವರ ಶಾಸಕರೇ, ಅವರ ಮಂತ್ರಿಗಳೇ, ರಾಜ್ಯದ ಮುಖ್ಯಮಂತ್ರಿಗಳನ್ನ, ಕ್ಯಾಬಿನೆಟ್ನ ಭಾಳ ಪ್ರಭಾವಿ ಮಂತ್ರಿಗಳೇ ಅವರೇ ನಿಂತು ಸದನದ ಒಳಗಡೆ ಹನಿ ಟ್ರ್ಯಾಪ್ ವಿಚಾರವಾಗಿ ಪ್ರಸ್ತಾವನೆ ಮಾಡಿದರು. ಅದು ಜಗಜ್ಜಾಹಿರ, ಇಡೀ ರಾಜ್ಯದ ಜನತೆಗೆ ನೀವು ಕೂಡ ಮಾಧ್ಯಮದ ಮೂಲಕ ಪ್ರಸಾರ ಮಾಡಿದಿರಿ. ತದನಂತರ ಅವರ ಸುಪುತ್ರರು ಇತ್ತೀಚೆಗೆ ಬಂದು ಅವರು ಕೊಟ್ಟಂಥ ಹೇಳಿಕೆಗೂ ಇವೆಲ್ಲವನ್ನು ಗಮನಿಸಿದಾಗ ಇದೆಲ್ಲವನ್ನು ಕೂಡ ಇವತ್ತು ರಾಜ್ಯದ ಜನತೆ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತೇನೆ. ಯಾಕಂದರೆ ಅಲ್ಟಿಮೇಟ್ಲಿ ನಮಗೆ ಸಿನಿಮಾ ಟೀಸರ್ ತೋರಿಸಿದ್ದೇ ಬೇರೆ, ಆದರೆ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಆ ಟೀಸರ್ನಲ್ಲಿದ್ದಂಥ ಯಾವ ಎಲಿಮೆಂಟ್ಸು ಕೂಡ ಕಾಣಲಿಲ್ಲ, ಆ ಸಿನಿಮಾನೇ ಬೇರೆ ಆಗಿತ್ತು. ಹಾಗಾಗಿ ನಮಗೆ ಗೊತ್ತಿಲ್ಲ, ಸ್ವಪಕ್ಷೀಯರು ಅವರೇ ಕೊಟ್ಟರು ಹೇಳಿಕೆ. ಇಟ್ ಈಸ್ ಲೆಫ್ಟ್ ಆನ್ ದೆಮ್. ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಾರಕವಾದಂಥ ವಿಚಾರಗಳು. ರಾಜ್ಯದಲ್ಲಿ ನಮ್ಮಂಥ ಯುವಕರು ಬಯಸ್ತಕ್ಕಂಥದ್ದು, ಇಂದಿನ ಜನಪ್ರತಿನಿಧಿಗಳಾಗಲಿ ಅಥವಾ ಯುವ ಸಮೂಹ ಆಗಲಿ, ನಾವೆಲ್ಲ ಬಯಸ್ತಕ್ಕಂಥದ್ದು ಒಂದು ವಿಷಯಾಧಾರಿತವಾದಂಥ ಚರ್ಚೆಗಳು, ರಾಜ್ಯವನ್ನು ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡೋಗ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲ ಅಭಿಲಾಷೆ ಹಾಗೂ ಬಯಕೆಯನ್ನು ಇಟ್ಕೊಂಡಿದ್ದೇವೆ. ಆದರೆ ವಿಪರ್ಯಾಸ ಇವತ್ತು ವಿಧಾನಸೌಧ ಅಂತಕ್ಕಂಥದ್ದು ನಾವೆಲ್ಲರೂ ಇವತ್ತು ಅದನ್ನು ದೇವಸ್ಥಾನ, ಒಂದು ದೇವಾಲಯ, ಒಂದು ದೇವದ ಗುಡಿ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ. ಅಂಥ ಒಂದು ದೇವಾಲಯದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಚರ್ಚೆಗೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ ಅಂತಕ್ಕಂಥದ್ದಾದರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಅತ್ಯಂತ ಮಾರಕವಾದಂಥ ವಿಚಾರ, ಅತ್ಯಂತ ಮಾರಕವಾದಂಥ ವಿಚಾರ. ಆದರೆ ಒಂದಣ ನಾನು ಕಳೆದ ಪ್ರೆಸ್ ಮೀಟ್ನಲ್ಲೂ ಹೇಳಿದೆ, ಈಗ ಯಾವುದೋ ಒಂದು ಸ್ಥಾನಮಾನದ ಅಪೇಕ್ಷೆ ಅಭಿಲಾಷೆಯನ್ನು ಇಟ್ಕೊಂಡಂಥ ವ್ಯಕ್ತಿ ಈಗ ಯಾರು ಕೂಡ ಇವತ್ತು ನಮಗೆ ಸ್ಥಾನಮಾನ ಬೇಡ, ನಮಗೆ ಪೊಸಿಷನ್ ಬೇಡ, ನಮ್ಗೆ ಅಧಿಕಾರ ಬೇಡ ಅಂತಕ್ಕಂಥವ್ರು ಯಾರೂ ಹೇಳೋದಿಲ್ಲ. ಎಲ್ಲರೂ ಕೂಡ ಇವತ್ತು ರಾಜಕಾರಣಕ್ಕೆ ಬಂದಿರೋವಂಥದ್ದು, ಇಲ್ಲಪ್ಪ ನಾವು ಜನಗಳ ಹೃದಯ ಗೆಲ್ಲಬೇಕು, ಜನ ನಮ್ಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಾವೇನಾದರೂ ಒಂದು 4-6 ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಭಾವನೆ ಇಟ್ಕೊಂಡಿದ್ದೀವಿ. ಆದರೆ ಅದಕ್ಕೆ ಪೂರಕವಾಗಿ ನಾವು ಜನಗಳ ಹೃದಯ ಗೆಲ್ತಕ್ಕಂಥ ಕೆಲಸ ಮಾಡಬೇಕೆ ಹೊರತುಪಡಿಸಿ ನಾವು ಈ ರೀತಿ ಅಡ್ಡದಾರಿ ಹಿಡಿತಕ್ಕಂಥದ್ದು, ಈ ರೀತಿ ವಾಮ ಮಾರ್ಗದ ಮೂಲಕ ನಾವು ಇನ್ನೊಬ್ಬರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು, ಅವ್ರನ್ನ ಪರ್ಸ್ನಲಿ ನಾವು ಒಂದು ರೀತಿ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ವಿಚಾರಕ್ಕೆ ನಾವು ಕೈ ಹಾಕ್ತಕ್ಕಂಥದ್ದು ಇದೆಯಲ್ಲ, ಯಾರೇ ಆಗ್ಬೋದು, ಅದು ಎನಿಬಡಿ. ಇಟ್ ಈಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ, ಸಮಾಜಕ್ಕೆ ಭಾಳ ಮಾರಕ, ಅಷ್ಟಂತೂ ಹೇಳ್ಬೋದು.